ವೆಂಕಟರಾಜ್ ಅವರು ನಮ್ಮ ಹಿರಿಯ ರಂಗಕರ್ಮಿಗಳು ಅವರು ಒಂದು ಮಾತಾಡಬೇಕು ಅಂತ ಮತ್ತು ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ಸ್ನೇಹಿತರೆ, ವೆಂಕಟೇಶ್ ಅವ್ರ ಸಂಸ್ಥೆ, ಅವರ ಪತ್ನಿ ಚಾಮರಾಜನಗರದಲ್ಲಿ ಎಲ್ಲ ಕಡೆ ಮತ್ತು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಮರಗಳನ್ನು ನೆಡೋ ಮೂಲಕ ಹಸಿರೀಕರಣಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಹಾರ್ದಿಕ ಅಭಿನಂದನೆಗಳು. ಮುಂದಿನ ದಿವಸಗಳಲ್ಲಿ ಅವ್ರಿಗೇನಾದರೂ ನೆರವು ಕೇಳಿದ್ರೆ ನೆರವು ಕೊಡೋದಕ್ಕೆ ಸಿದ್ಧ ಇದ್ದೀನಿ. ಈ ಕೆಲಸ ತುಂಬ ಚೆನ್ನಾಗಿ ಆಗಲಿ ಅಂತ. ಆಮೇಲೆ ರಾಜಕಾರಣಿಗಳು ನಮ್ಮ ಮಹೇಶ್ ಬಂದಿದ್ದಾರೆ, ಚುನಾವ್ ಇದ್ದಾರೆ, ಹತ್ರ ಎಲ್ಲ ಒಂದು ರಿಕ್ವೆಸ್ಟ್ ಏನು ಹೇಳಿದ್ರೆ, ಯಾವುದಾದ್ರೂ ಒಂದು ಸಾರ್ವಜನಿಕ ಸ್ಥಳ ತುಂಬ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಒಂದು ಗುಡ್ಡ ಪ್ರದೇಶನ ಅಥವಾ 4 ಅಡಿ 3 ಅಡಿನೋ 5 ಅಡಿ 3 ಅಡಿನೋ ಅಂತ ಜಾಗನ ಅವ್ರಿಗೆ ಬಿಟ್ಟರೆ ಒಂದು ಸಣ್ಣ ಕಾಡು ಬೆಳೆಸೋಕ್ಕೆ ಸಾಧ್ಯ ಅಂತ. ಅದಕ್ಕೊಂದು ಕ್ರಮ ಇದೆ. ಆ 3 ಅಡಿ ಮಣ್ಣು ತೆಗೆದುಕೊಡೋದು, ಅದಕ್ಕೆ ಹುಲ್ಲು ಒಳ್ಳೆ ಮಣ್ಣು ಹಾಕಿ ದೊಡ್ಡ ಮರಗಳನ್ನು 3 ಅಡಿ ಅಂತರದಲ್ಲಿ ಹಾಕ್ಬೋದು. 3 ಅಡಿ ಅಂತರದಲ್ಲಿ ಹಾಕ್ಬೋದು. ಲೇಯರ್ 1ನೇ ಲೇಯರು 2ನೇ ಲೇಯರು 3ನೇ ಲೇಯರ್ ಹಾಕ್ತಾರೆ. ಸಣ್ಣ ಕಾಡು ಬೇಗ ಬೆಳೆಯುತ್ತೆ. ಈಗ ನಾವು ಮರ ಹಾಕ್ತೀವಿ, ಕಾಡು ಬೆಳೆಸೋಕ್ಕಾಗಲ್ಲ. ಸಣ್ಣ ಕಾಡು ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ. ತಾಂತ್ರಿಕತೆ ಅವ್ರಿಗೆ ಗೊತ್ತಿದೆ, ಯಾರನ್ನ ಕರ್ಸ್ಕೋಬೋದು. ಯಾವುದಾದ್ರೂ ಸಾರ್ವಜನಿಕ ಸ್ಥಳ ಇದ್ದರೆ ಸರ್ಕಾರದ್ದಿರ್ಬೋದು ಅಥವಾ ಮುನ್ಸಿಪಾಲ್ಟಿ ಇರ್ಬೋದು ಅಥವಾ ಯಾರಾದರೂ ಸಾರ್ವಜನಿಕರು ಕೊಡೋದಕ್ಕೆ ಸಾಧ್ಯ ಇರ್ಬೋದು. ಅಂಥ ಕಡೆ ಸಣ್ಣ ಕಾಡುಗಳನ್ನು, ಜಪಾನ್ ಮಾದರಿಯಲ್ಲಿ ಸಣ್ಣ ಕಾಡುಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಅವ್ರು ಸಹಾಯ ಕೊಟ್ಟರೆ ಅವ್ರು ಮಾಡ್ತಾರೆ. ಕಾಯಮಾಗಿ ಉಳಿಯುತ್ತೆ ಅಂತ ನಾನು ಹೇಳ್ತೀನಿ. ನಿಮಗೆಲ್ಲ ಮತ್ತೊಮ್ಮೆ ಮನಸ್ಸಿದೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಎಲ್ಲ ಸಾಹೇಬರು ಮಾತಾಡೋದು. ಪರಿಸರವಾದಿ ವೆಂಕಟೇಶ್ ಅವರು ಕಳೆದ ಒಂದು 20 ವರ್ಷದಿಂದ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಗಿಡ ನೆಡ ಕಾರ್ಯಕ್ರಮನ ಭಾಳಷ್ಟು ಉತ್ಸವದಿಂದ ನಮ್ಮ ಚಾಮರಾಜನಗರಕ್ಕೆ ಒಂದು ಸಹಕಾರ ಕೊಡ್ತಾರೆ. ಅವರ ನೆರವಿಗೆ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ. ಹಾಗೆ ಚಾಮರಾಜನಗರ ಪಟ್ಟಣದ ಜನತೆ ಇವತ್ತೇನಾಗಿದೆ ಅಂದರೆ, ತಾವು ಎಲ್ಲ ನಾಗರಿಕರು ಪ್ರಜ್ಞಾವಂತರಾಗಿದ್ದಾರೆ. ಯಾಕೆಂದರೆ ಇವತ್ತು ಡೆಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಆಕ್ಸಿಜನ್ಸ್ ಇಲ್ಲದೆ ಜನ ತಿರುಗಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮನೆ ಹತ್ರ, ಪ್ರತಿಯೊಂದು ಮನೆ ಹತ್ರನೂ ಒಂದು ಮನೆ ಮುಂಭಾಗ ಒಂದು ಗಿಡ ನೆಡೋದು, ಮತ್ತು ನಮ್ಮ ರಸ್ತೆ ಬದಿಗಳಲ್ಲಿ ಅದನ್ನು ಅವರು ಗಿಡ ನೆಟ್ಟುಕೊಟ್ಟದನ್ನ ನಾವೆಲ್ಲ ಪೋಷಣೆ ಮಾಡೋದೆಲ್ಲ ನಮ್ಮ ಸಂಪೂರ್ಣ ಜವಾಬ್ದಾರಿ ಇರುತ್ತೆ. ಇದನ್ನು ಪರಿಪೂರ್ಣವಾಗಿ ನಮ್ಮ ನಾಗರಿಕರು 31 ವಾರ್ಡಲ್ಲಿ ಹಾಗೂ ಏನಿವರು ಗಿಡ ನೆಡ್ತಾವ್ರೆ ಸಾಲ ಮರದಲ್ಲಿ, ಅದೆಲ್ಲ ನಮ್ಮದೆಲ್ಲ ಜವಾಬ್ದಾರಿ ಅತ್ಯಂತ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಾಗರಿಕರು ತಿಳಿಸೋಕ್ಕೆ. ಹಾಗೆ ನಮ್ಮ ವೆಂಕಟೇಶ್ ಅವರಿಗೆ ದೇವರು ಆರೋಗ್ಯ ವಹಿಸ್ಕೊಟ್ಟು, ಅವರ ಮನೆಯ ಫ್ಯಾಮಿಲಿಯವ್ರಿಗೆ ಆರೋಗ್ಯ ವಹಿಸ್ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಗಿಡ ನೆಡೋಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೂಡ ಹಾರೈಸುತ್ತಾ, ಹಾಗೆ ಇವರ ಜೊತೆಲಿ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋ ಅವಕಾಶ. ಸ್ನೇಹಿತರ, ಕಳೆದ 10 ದಿವಸದಿಂದ ನಿರಂತರವಾಗಿ ನಮ್ಮ 12ನೇ ವಾರ್ಡಿನ ಏನು ಒಂದು ಮುಖ್ಯ ರಸ್ತೆ ಇದೆ, ಅದನ್ನು ನಾವು KSRTC ಡಿವಿಯೇಷನ್ ರಸ್ತೆ ಅಂತ ಏನು ಕರೀತೀವಿ, ಸಂಪೂರ್ಣವಾಗಿ ಪಚ್ಚಪ್ಪ ಸರ್ಕಲಿಂದ ಹಿಡಿದು ಲಾರಿ ಸ್ಟ್ಯಾಂಡ್ವರೆಗೂ 2 ಬದಿಯಲ್ಲೂ ಸಹ ಗಿಡಗಳನ್ನು ನಡೆಸಿದ್ದಾರೆ. ಅದೇ ರೀತಿ ವಾರ್ಡಿನ ಒಳಗೆ ನಮ್ಮ KSRTC ಬಸ್ ಸ್ಟ್ಯಾಂಡ್ ವಿಭಾಗದ ಏನು ಒಂದು ಮೈದಾನ ಇದೆ, ಖಾಲಿ ಮೈದಾನ, ಅಲ್ಲೂ ಸಹ ಸುತ್ತ ಗಿಡಗಳನ್ನು ನಡೆಸಿದ್ದಾರೆ. ಜನರು ಸಹ ಒಳ್ಳೆಯ ರೀತಿಯಲ್ಲಿ ನಾವು ಗಿಡ ಬೆಳೆದು ನಾವು ನೋಡ್ಕೊತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆನ ನಮ್ಮ ವಾರ್ಡಿನ ಜನತೆ ಉಳಿಸ್ಕೋಬೇಕಾಗಿದೆ. ವೆಂಕಟೇಶ್ವರ ಅವ್ರದ ಏನು ಒಂದು ಈ ಕಾಳಜಿ ಇದೆಯಲ್ಲ, ನಿಜವಾಗ್ಲೂ ನಮಗೆಲ್ಲ ಮಾದರಿ, ಮುಂದೆ ಬರುವಂಥ ಪೀಳಿಗೆಗೂ ಇದು ಮಾದರಿ ಆಗುತ್ತೆ. ಈ ಸಂದರ್ಭದಲ್ಲಿ ವೆಂಕಟೇಶ್ವರಿಗೆ ನಾನು ಜಿಂದಾಬಾದ್ ಹೇಳಿ, ಪರಿಸರ ಜಿಂದಾಬಾದ್ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ವರನ ಚಾಮರಾಜನಗರದ ದಶರಥ್ ಮಾಂಜಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಆ ದಶರಥ್ ಮಾಂಜಿ ಯಾರು ಅಂತ ಹೇಳಿದ್ರೆ ಬಿಹಾರ ರಾಜ್ಯದವರು. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಹೆಂಡತಿ ನೀರು ತರಕೊಂಡು ಹೋಗ್ತಾರೆ, ಬೆಟ್ಟ ಹಚ್ಚಿ ನೀರು ತರಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಕಾಲ್ಚಾರಿ ಬಿದ್ದುಬಿಡ್ತಾರೆ. ಸೊ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕಾದ್ರೆ
ಸುಮಾರು ಒಂದು 180 ಕಿಲೋಮೀಟರ್ ದೂರದಲ್ಲಿ ಬಳಸ್ಕೊಂಡು ಆಂಬುಲೆನ್ಸ್ಗೆ ತಗೊಂಡು ಹೋಗ್ಬೇಕಾಗಿರ್ತದೆ ಆ ಬೆಟ್ಟವನ್ನು ಬಳಸಿ. ಸೊ ಅಲ್ಲರ ಅಷ್ಟರಲ್ಲಿ ಅವ್ರ ಹೆಂಡತಿ ತೀರೋಗ್ಬಿಡ್ತಾರೆ. ಅವ್ರ ಹೆಂಡತಿ ಹೆಸರು ಪಾಲ್ಗುಣಿ ದೇವಿ ಅಂತೇಳಿ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಇದು ಅವ್ನ ಜೀವನದಲ್ಲಿ ಭಾಳ ಆಘಾತ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವನೊಂದು ಮರಿ ಸಾಕಿರ್ತಾನೆ, ಆಡು ಮರಿನ, ಮೇಕೆ ಮರಿನ. ಆ ಮೇಕೆ ಮರಿನ ಮಾರ್ಬಿಟ್ಟು ಒಂದು ಹುಳಿ ಮತ್ತು ಸುತ್ತಿಗೆಯನ್ನು ಖರೀದಿ ಮಾಡ್ತಾನೆ. ಸೊ ಹುಳಿ ಮತ್ತು ಸುತ್ತಿಗೆಯನ್ನು ಖರೀದಿ ಮಾಡಿ ಆ ಬೆಟ್ಟವನ್ನು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು 180 ಕಿಲೋಮೀಟ್ರ್ ಬೆಟ್ಟ ಇತ್ತು, ಅದು ಕೇವಲ 22 ಕಿಲೋಮೀಟ್ರ್ ತಗೊಬಂದು ನಿಲ್ಲಿಸ್ತಾನೆ ಸರ್. ಸೊ ಅವತ್ತು ಏನು ಅವನು 22 ಕಿಲೋಮೀಟರ್ಗೆ ಬೆಟ್ಟವನ್ನು ಕೊರೆದು ಸುಮಾರು 20 ವರ್ಷಗಳ ಕಠಿಣ ಪರಿಶ್ರಮವನ್ನು ಪಟ್ಟು ಏಕಾಂಗಿಯಾಗಿ ಬೆಟ್ಟವನ್ನು ಕೊರೆದು ರಸ್ತೆಯನ್ನು ನಿರ್ಮಾಣ ಮಾಡ್ತಾನೆ. ಸೊ ಹಾಗಾಗಿ ನಾನು ವೆಂಕಟೇಶ್ ಸರ್ನ ಚಾಮರಾಜನಗರದ ದಶರಥ್ ಮಾಂಜಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಚಾಮರಾಜನಗರದಲ್ಲಿ ಇರ್ತಕ್ಕಂಥ ಎಷ್ಟೋ ಹಣವಂತರಾಗ್ಬೋದು, ಶ್ರೀವಂತರಾಗ್ಬೋದು, ಈ ರೀತಿಯ ಒಂದು ಸಮಾಜ ಸೇವೆಯನ್ನು ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ. ತಮ್ಮ ಕಟ್ಟಿರ್ತಕ್ಕಂಥ ಮನೆಯನ್ನು ಮಾಡಿ ತಮ್ಮ ಹೆಂಡತಿ ಮಕ್ಕಳ ಜೊತೆ ಸದಾ ಗಿಡವನ್ನು ನೆಟ್ಟು ನಮ್ಮ ಚಾಮರಾಜನಗರವನ್ನು ಹಸಿರುಕರಣ ಮಾಡೋಕ್ಕೆ ಒಂದು ಪಣ ತೊಟ್ಟಿದ್ದಾರೆ. ನಿಜವಾಗ್ಲೂ ಇದು ನಮ್ಮ ಚಾಮರಾಜನಗರದ ಹೆಮ್ಮೆ. ಚಾಮರಾಜನಗರದ ಸಾಲು ಮರದ ವೆಂಕಟೇಶ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವ್ರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಮತ್ತಷ್ಟು ಗಿಡಗಳನ್ನು ನೆಡೋಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ವೆಂಕಟೇಶ್ ಸರ್ ಮತ್ತು ಅವರ ಫ್ಯಾಮಿಲಿ ವರ್ಗಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮಸ್ಕಾರ, ಜೈ ಭೀಮ್. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಲಯನ್ಸ್ ರೋಟರಿ ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶಮಿತ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಸರ್ ಶಮಿತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಒಂದೆರಡು ಮಾತಾಡೋಕ್ಕೆ ಈ ಒಂದು ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಇದು ಚಾಮರಾಜನಗರದಲ್ಲಿ ನಡೀತಾ ಇರ್ತಂಥ ಭಾಳ ಒಂದು ಸಂತೋಷದ ವಿಚಾರ. ಯಾಕೆಂದರೆ ಚಾಮರಾಜನಗರ 52% ಅರಣ್ಯ ಸಂಪತ್ತನ್ನು ಹೊಂದಿರತಕ್ಕಂಥ ಒಂದು ಗಡಿನಾಡು. ಈ ಒಂದು ಪ್ರದೇಶದಲ್ಲಿ ಗಿಡಗಳನ್ನ ನೆಡುವಂಥ ಮುಖಾಂತರ ತಮ್ಮ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥ ವೆಂಕಟೇಶ್ವರರಿಗೆ ಪ್ರಶಸ್ತಿನೂ ಲಭಿಸಿರೋದು ಭಾಳ ನಿಜಕ್ಕೂ ನಮ್ಮ ಗಡಿನಾಡಿಗೆ ಒಂದು ಸಂತೋಷದ ವಿಚಾರ. ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ಮತ್ತಷ್ಟು ಆಗಲಿ, ಇದನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿನ ಪ್ರತಿಯೊಬ್ಬ ನಮ್ಮ ಚಾಮರಾಜನಗರ ನಾಗರಿಕರು ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ನನ್ನ ಭಾಗಿಯಾಗುವಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.